ಯಾವುದೋ ಊರಿಂದ ಏನು ಅಂತಾರಲ್ಲ, ಕೊಲೆ ಬಸವಣ್ಣ. ಕೋಲೆ ಬಸಪ್ಪ ಅಂತ ಹೇಳ್ತಾರಲ್ಲ, ಅದು ಇಲ್ಲಿ ಅವರು ನನಗೆ ತುಂಬ ಒಂದು ವರ್ಷದ ಕನಸು. 30 ಅಂದರೆ ಅವಾಗ ಅಷ್ಟು ನಮಗೆ ಇಂಟ್ರೆಸ್ಟು ಸರಿಯಾಗಿ ಬರ್ನಿಲ್ಲ. ನನ್ನ ಮಾತು ಕೇಳಲಿಲ್ಲ ಇವರು. ಇದೆಲ್ಲ ಕೊನೆಯವರೆಗೂ ಹೇಳ್ತೀನಿ. ಈ ಗುಡ್ ನ್ಯೂಸ್. ಸಕ್ಸಸ್ಗೆ ಒಂದು 3 ಜನ ಸಪೋರ್ಟ್ ತುಂಬಾನೇ ಇದೆ. ಎಫೆಕ್ಟು ಅವ್ರು ಕೊಟ್ಟಿರೋಂಥ ಸಪೋರ್ಟು, ನಿಮ್ಮಿಂದ ಸಪೋರ್ಟು. ನಾನು ಅಂದ್ಕೊಂಡಿದ್ದು ಚಾಲೆಂಜ್ ಏನು ಅಂತಂದರೆ 1ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಹಾಗೆ ಎಲ್ಲ ಡಿಲೀಟ್ ಆಗ್ಬಿಡ್ತು. ನಾವು ಕಷ್ಟಪಟ್ಟು 1 ವರ್ಷ ಮಾಡಿದ್ದು ಅದೇನಕ್ಕೆ ಆ ವಿಡಿಯೋ ಮಾಡಿ ಏನು ಸಿಗುತ್ತೆ ನಿಮಗೆ? ಏನು ಎಷ್ಟು 3 ವರ್ಷದಿಂದ ಏನು ಮಾಡ್ತಾ ಇದ್ದೀರಿ? ಮೂರ ಮಾತಾಡ್ತಿದ್ರು. ನಾನು ಅವೆಲ್ಲ ತಲೆಗೆ ಹಾಕೊಳ್ಳಿಲ್ಲ. ಹೊತ್ತು ಬಿಟ್ಟಿದ್ದೀನಿ. ನಮ್ಮ ಅಮ್ಮನ ಜೊತೆ ನಾನು ಜಗಳಲ್ಲೂ ಮಾಡಿಬಿಟ್ಟಿದ್ದೀನಿ. ಅದನ್ನ ನಾನು ತಲೆಗೆ ಹಾಕೊಂಡು ಅವ್ರು ಇವ್ರಂದ್ರು ಇವ್ರು ಹಂಗಂದ್ರು ಅಂತ ನಾನು ತಲೆಗೆ ಹಾಕೊಂಡಿದ್ರೆ ಇವತ್ತು ನಾವು ಸಕ್ಸಸ್ ಕಾಣ್ತಾನೆ ಆಗಕ್ಕೆ ಆಯ್ತಿರ್ಲಿಲ್ಲ. ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬ ಹೃದಯದ ಧನ್ಯವಾದಗಳು. ಯಾಕೆ ಅಂತಂದರೆ ನಮ್ಮ ಚಾನಲ್ಗೆ 2000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅಂದರೆ ನಮ್ಮ ಫ್ಯಾಮಿಲಿಗೆ ನೀವುಗಳು ಸಪೋರ್ಟ್ ಮಾಡೋದ್ರಿಂದ ಅದು ಕಂಪ್ಲೀಟ್ ಆಗಿದೆ 2000. ಹಾಗೆ ನನಗೆ ತುಂಬ ಒಂದು ವರ್ಷದ ಕನಸು 30ನೇ ತಾರೀಕು ನನಸಾಯಿತು. ಅದು ಏನಂದರೆ ನಾನು ಎಡ್ವರ್ಟ್ ಮಾಡ್ಕೊಬಿಟ್ಟೆ, ಇಲ್ಲ ಬೇಗನೆ ಆಗ್ಬಿಡೋದು. ಸೊ ನನ್ನಿಂದ ನನ್ನ ಕೈಯಾರೆ ನಾನೇ ಮಾಡ್ಕೊಂಡೆ. ಆಮೇಲೆ ಹೇಳಿದ ಮಾತು ನಮ್ಮ ರಾಜು ಅವರು ಕೇಳಲಿಲ್ಲ ಸ್ವಲ್ಪ. ಅವಾಗ ಏನಕ್ಕೆ ಕೇಳಲಿಲ್ಲ ನೀವು? ಅಂದರೆ ಅವಾಗ ಅಷ್ಟು ನಮಗೆ ಇಂಟ್ರೆಸ್ಟು ಸರಿಯಾಗಿ ಬರ್ನಿಲ್ಲ. ನನ್ನ ಮಾತು ಕೇಳಲಿಲ್ಲ ಇವರು. ಅದಾದಮೇಲೆ ನಿಮಗೆ ಒಂದು ಗುಡ್ ನ್ಯೂಸು. ಆಮೇಲೆ ಏನು ಇದೆಲ್ಲ ಕೊನೆಯವರೆಗೂ ಹೇಳ್ತೀನಿ. ಈ ಸಕ್ಸಸ್ಗೆ ಒಂದು 3 ಜನ ಸಪೋರ್ಟ್ ತುಂಬಾನೇ ಇದೆ. ಎಫೆಕ್ಟು ಅವ್ರು ಕೊಟ್ಟಿರೋಂಥ ಸಪೋರ್ಟು, ನಿಮ್ಮಿಂದ ಸಪೋರ್ಟು ತುಂಬ ಇದೆ. ಮೊದಲನೇದಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಏನಕ್ಕಪ್ಪ ಅಂತಂದರೆ ನಾನು ಅಂದ್ಕೊಂಡಿದ್ದು ಚಾಲೆಂಜ್ ಏನು ಅಂತಂದರೆ 1ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದು ಆಯಿತು 1ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ. ಅದರಿಂದ ಈಚೆ ಇದ್ದಂಥದ್ದು ನಮ್ಮದು ಏನು ಅಂತಂದರೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅದು ಏನೋ ಆಗಿ ಎಲ್ಲ ಡಿಲೀಟ್ ಆಗ್ಬಿಡ್ತು. ನಾವು ಕಷ್ಟಪಟ್ಟು 1 ವರ್ಷ ಮಾಡಿದ್ದು ಮಾಡಲಿಲ್ಲ. ಸೊ ಪ್ರಾಬ್ಲಮ್ ಅದೇ, ನಮ್ಮ ಪಾಪು ಹಿರಿ ಮಗಳು ಹುಟ್ಟಿದ್ಲು. ಆಮೇಲೆ 2ನೇ ಪಾಪುನು ಇದಾಯ್ತಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಆ ಟೈಮಲ್ಲಿ ಏನು ಅಂತಂದರೆ ಒಂಥರ ಬೇಜಾರು. ನಮ್ಮ ಮನೆಯವರೇ, ನಮ್ಮ ಅಮ್ಮ ಅಪ್ಪನೇ ಅವ್ರವ್ರು ಏನಾದರೂ ಹೇಳೋದನ್ನ ಕಿವಿಗೆ ಹಾಕೊಬಂದು ಆ ವಿಡಿಯೋ ಮಾಡಿ ಏನು ಸಿಗುತ್ತೆ ನಿಮಗೆ? ಏನು ಎಷ್ಟು 3 ವರ್ಷದಿಂದ ಏನು ಮಾಡ್ತಾಯಿದ್ದೀರಿ? 3 ವರ್ಷದಿಂದ ನಾವು ಮಾಡೇ ಇಲ್ಲ. ಮಾಡಿರೋದೇ ಒಂದು 5 ತಿಂಗಳು 6 ತಿಂಗಳು ಅಷ್ಟೇ. ಅಷ್ಟಕ್ಕೇ 2000 ಕಂಪ್ಲೀಟ್ ಮಾಡಿದ್ವಿ ಆಲ್ರೆಡಿ. ಸೊ ಅದೇನಾಯಿತು ಅಂದರೆ ಮುಂದೆ ಕಂಪ್ಲೀಟ್ ಮಾಡು ಅಂತ ನಮ್ಮ ರಾಜುಗೆ ಹೇಳಿದೆ. ಅವ್ರು ಕೇಳಲಿಲ್ಲ. ಸೊ ಅದು ಏನೇನೋ ಮನೇಲಿ ಪ್ರಾಬ್ಲಮ್ಗಳದು. ಆಮೇಲೆ ನನಗೂ ಏನೇನೋ ಮೈಂಡು ಒತ್ತಡ ಏನೇನೋ ಇರುತ್ತಲ್ಲ ಜೀವನದಲ್ಲಿ, ಅದೆಲ್ಲ ಸಹಿಸ್ಕೊಂಡು ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಸಿಗಲಿಲ್ಲ. ಸೊ ಕೈ ಬಿಟ್ಬಿಟ್ಟಿದ್ವಿ. ಆಮೇಲೆ ಮತ್ತೆ ಹೇಳಿದೆ ರಾಜುಗೆ. ಸುಮಾರು ಸಲ ಹೇಳ್ದೆ, ಅವ್ರು ತಲೆಗೆ ಹಾಕ್ಕೊಳ್ಳಿಲ್ಲ. ಏನಂಗೋ ಎಷ್ಟು ದೇವ್ರು ಬೇಡಿದ್ದೀನಿ ಅಂದರೆ ನನಗೆ ಗೊತ್ತು. ಎಷ್ಟು ಅವಮಾನ ಅನುಭವಿಸಿದ್ದೀನಿ, ಎಷ್ಟು ಅವಮಾನದ ಮಾತು ಅನುಭವಿಸಿದ್ದೀನಿ ಅನ್ನೋದು ನನಗೆ ಗೊತ್ತು. ನಾನು ಅಂಥ ಕೆಟ್ಟು ವೀಡಿಯೋದಂತೂ ನನಗೇನು ಮಾಡೂ ಇಲ್ಲ ಅಲ್ಲಿ. ಇವಾಗ ನಾನು ಲವ್ ಸ್ಟೋರಿ ಹಾಕಿದ್ದೆ. ಅದು ಈಗ ಒಬ್ಬರು ಬಾಯಿ ನಮ್ಮದು ಮೂಳೆ ಇಲ್ದಿರೋ ನ್ಯಾಲ್ಗೆ ಅಂತಾರಲ್ಲ ಹಾಗೆ. ಈಗ ನಮ್ಮ ಫ್ಯಾಮಿಲಿಯವ್ರು ಎಲ್ರಿಗೂ ಗೊತ್ತು, ಇಡೀ ಊರಿಗೆ ಗೊತ್ತು. ಈಗ ಒಬ್ಬರು ಕಿವಿಗೆ ಬಿದ್ದರೆ ಅದು ಎಲ್ಲರೂ ಕಿವಿಗೂ ಹೋಗೋದೆ. ಅದು ನಾನು ಹಂಚ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ನಾನು ಏನು ಕೆಟ್ಟದಾಗೇನು ವೀಡಿಯೋ ಮಾಡಿರಲಿಲ್ಲ. ಏನು ವೀಡಿಯೋ ಹಂಗೆ ಮಾಡ್ತಾವಳೆ ಹಿಂಗೆ ಮಾಡ್ತಾವಳೆ ಅಂತ ಯಾರು ಹೇಳೋದು. ಅದನ್ನು ಬಂದು ನಮ್ಮಮ್ಮ ನಮ್ಮಪ್ಪ ಇನ್ನೇನು ಮಾಡೋಕ್ಕೆ ಏನು ಕೆಲಸ, ಫೋನ್ ಹಿಡ್ಕೊಂಡು ಕೂತ್ಕೋತಾರೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು. ನಾನು ಅವೆಲ್ಲ ತಲೆಗೆ ಹಾಕ್ಕೊಳ್ಳಿಲ್ಲ. ಹೊತ್ತು ಬಿಟ್ಟಿದ್ದೀನಿ. ನಮ್ಮ ಅಮ್ಮನ ಜೊತೆ ನಾನು ಜಗಳಲ್ಲೂ ಮಾಡಿಬಿಟ್ಟಿದ್ದೀನಿ. ಅದನ್ನು ನಾನು ತಲೆಗೆ ಹಾಕೊಂಡು ಅವ್ರು ಇವ್ರಂದ್ರು ಇವ್ರು ಹಂಗಂದ್ರು ಅಂತ ನಾನು ತಲೆಗೆ ಹಾಕೊಂಡಿದ್ರೆ ಇವತ್ತು ನಾವು ಸಕ್ಸಸ್ ಕಾಣ್ತಾನೆ ಆಗಕ್ಕೆ ಆಯ್ತಿರ್ಲಿಲ್ಲ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದನ್ನ ನಾನು ಸಾಧಿಸ್ದೆ. ಎಷ್ಟು ದೇವ್ರಿಗೆ ನಾನು ಬೇಡ್ಕೊಂಡಿದ್ದೀನಿ ಅಂದರೆ ಕಣ್ಣೀರಲ್ಲಿ ಕೈ ತೊಳೆದ್ಬಿಟ್ಟಿದ್ದೀನಿ. ಆಡೋ ಮಾತುಗಳು ಕೇಳಿ ಕೇಳಿ ಬೇಜಾರೇ ಆಗ್ಬಿಟ್ಟಿತ್ತು ನನಗಂತೂ. ಅದಕ್ಕೆ ರಾಜು, ಏನು ಗೊತ್ತಾ, ಜೀವನದಲ್ಲಿ ಒಳ್ಳೇದನ್ನ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ನಮ್ಮ ಕಷ್ಟಕ್ಕಾದವನ್ನ ನೆನ್ಕೋಬೇಕು. ಅದು ನನ್ನ ಮೈಂಡಲ್ಲಿರೋದು. ಆಮೇಲೆ ಕೆಲವೊಂದು ಪಾಠನ ಆಗಲೇ ಕಲ್ತಿದ್ದೆ. ನಮ್ಮ ಅಪ್ಪ ನಮ್ಮಮ್ಮನ ಕಷ್ಟ ನೋಡಿ ಸುಮಾರು ಪಾಠ ಕಲ್ತಿದ್ದೀನಿ. ದುಡ್ಡು ನಾವು ಇವತ್ತು ಸಂಪಾದನೆ ಮಾಡೋದು ಎಷ್ಟು ಕಷ್ಟ, ಅದನ್ನು ಕಳ್ಕೊಳ್ಳೋದು 5 ನಿಮಿಷ. ಅದೇನಂದರೆ ಅವರಿಂದ ನಾನು ದುಡ್ಡು ಖರ್ಚು ಮಾಡೋದು ಹೆಂಗೆ, ಜೀವನದಲ್ಲಿ ಹೆಂಗಿರಬೇಕು, ಯಾವ ಥರ ಇರಬೇಕು ಅನ್ನೋದನ್ನ ನಮ್ಮಮ್ಮ ನಮ್ಮಪ್ಪನ ಕಷ್ಟ ನೋಡೇ ನಾನು ತಿಳ್ಕೊಂಡು ಇದು ಮಾಡ್ತಿದ್ದೆ. ಅಂದರೆ ಅವರು ಅದೇ ಜನಗಳು ಅದು ಇದು ಅಂತಿದ್ರಲ್ಲ, ಅದಕ್ಕೋಸ್ಕರ ಬಂದು ಮನೆಗೆ ಬೈತಿದ್ರು. ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿತ್ತಿಲ್ಲ ಅನ್ನೋದು ಅಂದ್ಕೊಳ್ಳಿ. ನಾನು ಮಾಡ್ತೀವಿ ವೀಡಿಯೋಸ್ನ ಅಂತ
ರಾಜುಗೆ ಹೇಳಿ ಸ್ಟಾರ್ಟ್ ಮಾಡಿಸ್ದೆ. ಇನ್ನೂ ಒಂದು ಖುಷಿ ಏನಪ್ಪ ಅಂತಂದರೆ, ನನಗೆ ದೇವ್ರ ಮೇಲೆ ಹುಚ್ಚು ಜಾಸ್ತಿ. ದೇವ್ರಂದರೆ ಹುಚ್ಚು. ನಾನು ದೇವ್ರ ಮೇಲೆ ಕೂತ್ಕೊಂಡ್ರೆ ಅದೇ ಜಗಳ. ಏನಾದರೂ ನೀನು ಕೂತ್ಕೋತಿ ದೇವ್ರ ಪೂಜೆ ಮಾಡೋಕ್ಕೆ ಅಂತ ನಮ್ಮ ರಾಜ್ಯವರು ಬೈತಾರೆ, ನಮ್ಮ ಅಮ್ಮನೂ ಬೈತಾರೆ. ಬೈಕೊಳ್ಳಿ, ನನಗೇನೋ ಹುಚ್ಚು. ನನ್ನ ಮನ್ಸಿಗೆ ತೃಪ್ತಿ ಆಗಬೇಕದು. ನಾನು ಮಾಡಿದ ಕೆಲಸ ನನ್ನ ಮನ್ಸಿಗೆ ತೃಪ್ತಿ ಆಗಬೇಕು. ಹೀಗೆ ಹೋದ ವರ್ಷ ಡಿಸೆಂಬರ್ ಟೈಮಲ್ಲಿ, ಯಾವ ಡೇಟು ಅಂತ ಗೊತ್ತಿಲ್ಲ ಅಲ್ವಾ, ಯಾವುದು ಹೇಳು, ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೀನಿ. ಅದು ರಾಜವ್ರು ಕೆಲ್ಸಕ್ಕೆ ಹೋಗ್ತಿದ್ರು. ಅಲ್ಲೇ ಬಸವಣ್ಣ ಅಂದರೆ ಯಾವುದಾದ್ರು ಊರಿಂದ ಏನು ಅಂತಾರಲ್ಲ, ಕೋಲೆ ಬಸವಣ್ಣ, ಕೋಲೆ ಬಸಪ್ಪ ಅಂತ ಹೇಳ್ತಾರಲ್ಲ, ಅದು ಇಲ್ಲಿ ಅವರು. ಅದು ಹೇಗೆ ಅಂತಂದರೆ, ಒಬ್ಬರು ಫೋನ್ ಮಾಡೋಕ್ಕೂ ಮುಂಚೆ ಆ ದೇವರು ನಮ್ಮ ಮನೆಗೆ ಬಂದೈತೆ, ಆದ್ದರಿಂದ ನಾನೇನಂತ ಹೇಳಿದೆ ಅಂದರೆ, ಅವರು ಇಲ್ಲೇ ಕಟಾಕ್ಬಿಟ್ಟೋಗಿರ್ತೀನಿ ಒಂದಿನ ಅಂತ ಹೇಳಿದ್ರು ಬಸವಣ್ಣನ. ನಾನು ಈಗ ಮೊದಲೇ ಇದೆಲ್ಲ ಸರಿ ಇಲ್ವಲ್ಲ, ಬೇಡ ಎಂದ್ಬಿಟ್ಟು ಕೊಟ್ಟು ಕಳಿಸ್ಬಿಡಿ ಅಂತ ನಾನು ಹೇಳಿದೆ. ಅದು ಹೆಂಗೋ ಪರವಾಗಿಲ್ಲ, ಅವರು ಒಂದು 2 ಅವರ್ ನಮ್ಮ ಮನೇಲೇ ಇತ್ತು. ನಮ್ಮ ಮನೆಯಿಂದ ಆಮೇಲೆ ಹೋಯ್ತು. ಅದಾದಮೇಲೆ ಮಾರನೇ ದಿನ ನಮಗೆ ಶರತ್ ಬ್ರೋ ಫೋನ್ ಮಾಡಿದ್ರು, ಏನಕ್ಕೆ ವೀಡಿಯೋನ ಮಾಡ್ತಿಲ್ಲ ನೀವು, ಚೆನ್ನಾಗಿ ಮಾಡ್ತಿದ್ದು, ಹಿಂಗೆ ಏನಕ್ಕೆ ನಿಲ್ಲಿಸ್ಬಿಟ್ರಿ ಅಂತ. ನಮ್ದು ಏನಾಗಿತ್ತು ಅಂದರೆ, ನಮ್ಮ ಪೂಜಾ ಅವರು 4 ವೀಡಿಯೋ ಬೇಜಾರಲ್ಲಿ ಡಿಲೀಟ್ ಮಾಡಿಬಿಟ್ಟಿದ್ರು. ಅದೇನಾಗಿತ್ತು, ವಾಚ್ ಅವರು ಪೂರ್ತಿ ಎಲ್ಲ 0 ಬಂದು ನಿಂತಿತ್ತು. ನಂತರ ತಪ್ಪನ್ನ ಯಾರು ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಸಕ್ಸಸ್ ಕಾಣ್ತೀರಿ ಅಂದರೆ ಏನಂದರೆ, ತಾಳ್ಮೆ ಒಂದು ಮುಖ್ಯ. ಆ ತಾಳ್ಮೆನ ಸಕ್ಸಸ್ಸಿಂದ ಪಡಿಬೇಕು. ನಮ್ದು ಅವಾಗ ಏನಾಯಿತು ಅಂದರೆ, ಅವರು ಬೈದರು ಆ ಥರ ಎಲ್ಲ ಏನಕ್ಕೆ ಮಾಡೋಕೆ ಹೋದ್ರಿ ಅಂತ. ಈಗಲೂ ಹೇಳ್ತೀನಿ, ಶರತ್ ಬ್ರೋ ಇಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ವೀಡಿಯೋ ಮಾಡ್ತಿದ್ದಿಲ್ಲ. ಆ ಬಸವಣ್ಣನ ಬಂದು ಹೋಗಾದ್ಮೇಲೆ ನಾವು ಮೊದಲನೇ ವೀಡಿಯೋ ಮಾಡಿದ್ದು ಚುಂಚನಕಟ್ಟೆ. ಅದು ಶರತ್ ಬ್ರೋ ಬೈದಿ, ಬಾ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋಗಿ ಮಾಡಿದ್ಮೇಲೆ ವೀಡಿಯೋ ಒಂದು ಕ್ಲಿಕ್ ಆಯಿತು. ನಾನು ಅಂದ್ಕೊಂಡೆ ಫಸ್ಟು ನನ್ನ ಮಗಳಿಗೆ ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋಗ್ಬೇಕಿತ್ತು 1 ತಿಂಗಳದು. ರಾಜುಗೆ ಹೇಳಲಿಲ್ಲ, ನಾನು ವೀಡಿಯೋ ಹೋಗಿ ಮಾಡ್ಕೊಬಂದೆ. ವೀಡಿಯೋ ಮಾಡ್ಕೊಂಡು ಬಂದು, ರಾಜು ಈ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ರಾಜು ಹಂಗೂ ತಲೆಗೆ ಹಾಕೊಳ್ಳಿಲ್ಲ. ಆದರೂ ಮಾರನೇ ದಿನ ಹೇಳಿದ್ರಲ್ಲ, ಈಗ ಶರತ್ ಅಣ್ಣ ಅಂತ, ಅವರು ಯೂಟ್ಯೂಬರೇ. ಅಣ್ಣ ಇವಾಗ ಹೆಂಗೆ ಅಂದರೆ, ನಾವು ಬೆಳೆದ್ರೆ ಸಾಕು, ಬೇರೆಯವ್ರು ಬೆಳಿಬಾರ್ದು ಅಂತ ಅವ್ರಿಗೆ ಗೊತ್ತಿರೋದನ್ನ ಹೇಳೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಅಣ್ಣ ಪಾಪ, ಏನಕ್ಕೆ ವೀಡಿಯೋ ಚೆನ್ನಾಗಿ ಮಾಡ್ತಿದ್ರಲ್ಲ, ಏನಕ್ಕೆ ನಿಲ್ಲಿಸ್ಬಿಟ್ರಿ, ಅಷ್ಟೆಲ್ಲ ಕಷ್ಟ ಬಿದ್ದು ಮಾಡಿ ಯಾಕೆ ನಿಲ್ಲಿಸ್ಬಿಟ್ರಿ ಅಣ್ಣ, ಮಾಡ್ಕೊಂಡಿದ್ದೀನಿ ಅಣ್ಣ, ವೀಡಿಯೋನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನಾಯಿತು ಅಂದರೆ, ಅದು ವಾಚ್ ಟೈಮು ಫುಲ್ಲು ಡೌನ್ ಆಗೋಕ್ಕೆ ಬಂತು. ನನಗೆ ಗೊತ್ತಿರಲಿಲ್ಲ, ನಾನೇನು ಮಾಡಿಬಿಟ್ಟೆ, ವೀಡಿಯೋ ಮಾಡ್ತಿರ್ಲಿಲ್ವಲ್ಲ. ಸೊ ನಂದು ಆವಾಗ ವೀಡಿಯೋಸು, ನನ್ನ ಮಾತು ನಾವು ಏನೋ ಒಂಥರ ಚೆನ್ನಾಗಿ ನನಗೆ ಗೊತ್ತಾಗಲಿಲ್ಲ. ನನಗೆ ಅದು ಯಾವ ಟೇಬಲ್ ಏನಾಗಬೇಕು ಅದೇ ಆಗೋದು. ನಾವು ಅಂದ್ಕೊಂಡಂಗೆ ಆಗಲ್ಲ, ಕೆಲವೊಂದು ಅಂದ್ಕೊಂಡಂಗೆ ಆಗುತ್ತೆ. ನಾನೇನು ಮಾಡಿಬಿಟ್ಟೆ, ಡಿಲೀಟ್ ಮಾಡಿಬಿಟ್ಟೆ. ಅದೇನಾಯಿತು, ಫುಲ್ಲು ವಾಚ್ ಟೈಮ್ ಕಮ್ಮಿ ಡೌನ್ ಆಗೋಕ್ಕೆ ಬಂತು. ಆವಾಗ ರಾಜುಗೆ ಏನಕ್ಕೆ ಈ ಥರ ಆಯ್ತೈತೆ, ಅಣ್ಣಂಗೆ ಕೇಳಬೇಕು, ಕೊಡು ಫೋನ್ ಮಾಡಿ ಅಂತಂದೆ. ಅಣ್ಣ ಏನಾಗಲ್ಲ, ಅದು ಒಪ್ಪಾಗುತ್ತೆ, ನೀವು ವೀಡಿಯೋಸ್ ಮಾಡ್ಕೊಂಡೋಗಿ ಏನಕ್ಕೆ ಸುಮ್ಮನೆ ಬಿಡ್ತೀರಾ ಅಂತಂದರು. ಇವತ್ತು ಆ ಅಣ್ಣನ ನಾನು ನೆನ್ಕೋತೀನಿ, ಸಾಯೋ ತನಕನೂ ನೆನ್ಕೋತೀನಿ. ಯಾಕೆಂದರೆ ನಂದು ಅದೇ ಗುಣ. ಈಗ ನಮ್ಗೊಂದು ಹೆಲ್ಪ್ ಮಾಡಿದ್ರೆ ಅದನ್ನ ನಾವು ಯಾರ ಹೆಲ್ಪು ಇಲ್ಲ, ಇರೋದು ನಮ್ಮ ಶರತ್ ಬ್ರೋದು ಮತ್ತು ನಿಮ್ಗಳ್ದು ಮತ್ತು ಇವ್ರದ್ದು. ಹಾಗೆ ಸುಮಾರು ಜನ ನನ್ನ ಫ್ರೆಂಡು ನಮ್ಮ ಜೊತೆ ಕೆಲಸ ಮಾಡೋ ಅಂತಾರೆ ಅವ್ರದ್ದು. ಯಾಕಂದರೆ ಅವರು ವೀಡಿಯೋ ಮಾಡಿ ಈ ಥರ ಮಾಡಿ ಆ ಥರ ಮಾಡಿ ಅಂತೆಲ್ಲ ಅವರು ನಮಗೆ ಹೇಳ್ಕೊಡ್ತಿದ್ರು. ಈಗ ಹೆಂಗೆ ಅಂದರೆ, ಒಬ್ಬರು ಬೆಳೀತಾರೆ ಅಂದರೆ ಇನ್ನೊಬ್ರನ್ನ ತುಣಿಯೋಕ್ಕೆ ನೋಡ್ತಾರೆ. ಅವರು ಏನು ಅಂತೂ ಹೇಳಲಿಲ್ಲ. ಅಂದರೆ ನಾವು ಒಂದು 4-5 ಜನ ಕೇಳ್ದು, ಈಗ ಈ ಥರ ಆಗ್ಬಿಡೈತೆ ಅಂತ. ಅವರು ನಮಗೆಲ್ಲ ಅದೇನು ಗೊತ್ತಿಲ್ಲ, ಅವ್ರು ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳಿದ್ರು. ಆವಾಗ ಕೊನೆಯಲ್ಲಿ ಶರತ್ ಬ್ರೋ ಅವರೇ ನೋಡಿ ನಮ್ಮ ವಿಡಿಯೋನ ಏನಕ್ಕೆ ನಿಲ್ಲಿಸ್ಬಿಟ್ಟವ್ರೆ ಅಂತ ಫೋನ್ ಮಾಡಿದಾಗ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಈಗಲೂ ಅಷ್ಟೇ, ಏನಾರು ಒಂದು ನಮ್ಗೇನಾರು ಸಮಸ್ಯೆ ಇತ್ತು ಅಂತ ಹಿಂಗೆ ಫೋನ್ ಮಾಡಿದಾಗ ಈ ಥರ ಮಾಡು ಆ ಥರ ಮಾಡು ಅಂತೆಲ್ಲ ಹೇಳ್ಕೊಡ್ತಾರೆ. ಅವ್ರು ಹೇಳಿ ಚುಂಚನಕಟ್ಟೆಗೆ ಹೋಗಿ ವಿಡಿಯೋ ಮಾಡಿದ್ಮೇಲೆ ಬಸವಣ್ಣ ದೇವರು ಕೈ ಬಿಡ್ಲಿಲ್ಲ. ಆ ಬಸವಣ್ಣ ಬಂದಿದ್ದು ನಮ್ಗೊಂಥರ ಖುಷಿನೇ ಅನ್ನಿಸ್ತು. ಆ ಬಸಪ್ಪ ಬಂತು, ನೇರ ಯಾರ ಮನೆಗೂ ಹೋಗದೆ ನಮ್ಮ ಮನೆ ಒಳಗಡೆನೆ ಬಂತು. ಯಾಕೆಂದರೆ ನಾವು ಅದಕ್ಕೆ ಮೋಸ ಮಾಡಲಿಲ್ಲ, ಅದಕ್ಕೆ ಹುಲ್ಲಾಕಿ ಕಟ್ಟಾಕೊಂಡಿದ್ವಿ. ಅದು ಎಲ್ಲ ಭಯಪಡಿಸ್ಬಿಟ್ರು. ಈಗ ಅವರು ಇವರು ಬರ್ತಾರೆ ಸುಮ್ಮನೆ. ಈಗಿನ ಕಾಲದಲ್ಲಿ ದೇವರು ನಂಬೋದು, ಬಟ್ ಅವ್ರನ್ನ ಬೈದು ಕಳಿಸ್ಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಇರಿಸ್ಕೊಂಡ್ವಿ. ಅವ್ರನ್ನ ಊಟ ಮಾಡ್ಕೊಂಡು ಹೋಗಿ ಅಂತ ನೊಂದವ್ರು, ಬೇಡ ಪರವಾಗಿಲ್ಲ ಅಂತಂದರು. ಸೊ ಆಮೇಲೆ ಪೂಜೆ ಮಾಡಿ ಬಸಪ್ಪನ, ಕೊಲೆ ಬಸಪ್ಪನ, ಅದಕ್ಕೆ ಸ್ವಲ್ಪ ಬೆಲ್ಲ ಅಕ್ಕಿ ಎಲ್ಲ ಕೊಟ್ಟು ಹಾಗೆಯೇ ಅವ್ರಿಗೆ ನಮ್ಮ ಕೈಲಾದಷ್ಟು ದುಡ್ಡು ಕೊಟ್ಟು ಕಳಿಸಿದ್ವಿ. ಇವತ್ತು ನನಗೆ ನಿಜವಾಗ್ಲೂ ಆ ಬಸಪ್ಪನ ಹಾಗೆ ಶರತ್ ಅಣ್ಣನ ನಿಜವಾಗ್ಲೂ ನನ್ನ ಲೈಫಲ್ಲೂ ಕೂಡ ಮರೆಯೋದಿಲ್ಲ. ಅಷ್ಟು ಖುಷಿ ಆಯ್ತೈತೆ ನನಗಂತೂ. ನಮ್ಮ ಅತ್ತೆ ಮಗ, ನಮ್ಮ ಅತ್ತೆಯವರೆಲ್ಲ ಏನು ವೀಡಿಯೋ ಹಾಗೆ ಹೀಗೆ ಅಂತೆಲ್ಲ ಅವರು ಇದು ಮಾಡ್ತಿದ್ರು. ಅವ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಭಿ ಅಂತ ನಮ್ಮ ಅತ್ತೆ ಮಗ. ನಾನಿವತ್ತು ನಾನು ಅಂದ್ಕೊಂಡಿದ್ದು ನನಗೆ ನೆರವೇರ್ತು ಕಣೋ. ನಾನೇನು ಬೇರೆ ಥರ ಏನೂ ಮಾಡಿರಲಿಲ್ಲ, ಇದು ಯೂಸ್ಫುಲ್ ಆಗೋ ಅಂಥದ್ದೇ.
ಈಗ ಏನು ಗೊತ್ತಾ, ಈಗ ನಾವು ಒಬ್ರಿಗೆ ಹೇಳ್ಕೊತೀವಿ, ಒಬ್ಬೊಬ್ರು ನಮ್ಮಾಗೆ ಅವರು ಅಂತ ಅನ್ಕೋತಾರೆ. ಈಗ ಮನೆಗೆ ಬರ್ತೀವ, ನಮ್ಮ ಕಷ್ಟ ಹೇಳ್ಕೊತೀವ, ಒಬ್ಬೊಬ್ರು ನಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ ಬಿಡು ಏನಿಲ್ಲ ಅಂತ ಒಬ್ಬೊಬ್ರು ಅರ್ಥ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಇನ್ನು ಕೆಲವ್ರು ಏನಿರ್ತಾರೆ ಗೊತ್ತಾ, ಮುಂದೆ ಚೆನ್ನಾಗೇ ಇರ್ತಾರೆ, ಹಿಂದೆ ಹಂಗ ಹಿಂಗ. ಈಗ ನಾವು ಬೆಳೀತಾ ಇರ್ತೀವಲ್ವಾ, ಇವಾಗ ನಮ್ಮ ಹತ್ರ ದುಡ್ಡು ಐತೆ ಅಲ್ವಾ, ಅದು ನಮ್ಮದು. ಈಗ ನಮ್ದಿದು ಅದನ್ನೇ ಅಯ್ಯೋ ನೋಡು ಅವ್ರದ್ದು ಹಂಗೆ ಮಾಡ್ಕೋತವ್ರೆ, ಇವ್ರು ಹಂಗೆ ಈಗ ನಾವು ಬೆಳೆಯೋಂಗೆ ಇನ್ನೊಬ್ರು ಬೆಳೆಯೋದು ಬಿಡು ಆಯಿತು, ಏನೋ ಅವ್ರ ಕಾಸು ಅವ್ರ ದುಡ್ಡು ಅಂದ್ಕೊಂಡು ನಾವಿರ್ತೀವಿ ಅಷ್ಟೇ. ಅದು ನಂದಿದು, ನನ್ನ ಗುಣ. ನಮ್ಮ ಅಮ್ಮಂಗೂ ಹೇಳಿದೆ ನಾನು, ಬೈತಾನೆ ಇತ್ತು, ಬೈತಿದೆ ಅಂತ ಹೇಳ್ತಿದ್ದಲ್ಲ ಅಮ್ಮ, ಇವತ್ತು ನಾನು ಸಾಧಿಸಿದ್ದೀನಿ, ಇವತ್ತು ಅನ್ನೋರು ಆಡೋರೆಲ್ಲ ನಮಗೆ ಕೊಟ್ಬಿಡಲ್ಲ, ನಾವಾದರೂ ಅಷ್ಟೇ, ನಾವು ಒಬ್ರಿಗೇನು ಕೊಟ್ಬಿಡಲ್ಲ. ಅಂದರೆ ಏನು ಗೊತ್ತಾ, ಒಂಥರ ಅಳುನೇ ಬರ್ತೈತೆ. ಅಂತಂತ ಮಾತನ್ನೇ ನಮ್ಮ ಅಮ್ಮನ ಹತ್ರ ನಾನು ಬೈಸ್ಕೊಬಿಟ್ಟಿದ್ದೀನಿ. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಮಾಡು ರಾಜು ಮಾಡು, ಆಗಿದ್ದಾಗಲಿ ಗೊತ್ತಾಗುತ್ತೆ. ನಿಜವೂ ನಮ್ಮ ರಾಜು ಈ ತಿಂಗಳಲ್ಲಿ ಕಂಪ್ಲೀಟ್ ಮಾಡಲೇಬೇಕು ಅಂತ ಮೈಂಡ್ ಸೆಟ್ ಹಾಕೊಬಿಟ್ರು. ಅದೊಂದು ವರ್ಷದ ಹಿಂದೆನೇ ಮಾಡಿದರೆ ಹಾಗೆ ಬಿಡೋದು. ಏನು ಅಂತ ಅಂದರೆ, ಏನು ರಾಜು ಹೇಳ್ಬಿಡಿ. ಏನೋ ನಮ್ದು ಅನ್ಕೊಂಡಿದ್ದಾಯ್ತಲ್ಲ, ಏನಂತಂದ್ರೆ ಮಾನಿಟೈಸೇಷನ್ ಆನ್ ಆಯ್ತು. ಸೊ ಫೈನಲಿ ಅದು ಎಲ್ಲ ನಿಮ್ಮಿಂದ ಸಾಧ್ಯ ಆಗಿದ್ದು. ಆಮೇಲೆ ಶರತ್ ಬ್ರೋಗೆ ಈ ವಿಡಿಯೋ ಮುಖಾಂತರ ತುಂಬಾ ಥ್ಯಾಂಕ್ ಯು ಅಣ್ಣ. ವಿಡಿಯೋ ನೋಡಿದ್ರೆ ನೀವು ನಮ್ಗೆ ಒಂದು ವಿಶ್ ಮಾಡ್ಬಿಡಿ. ಸೋಲಾರ್ ಟ್ರಾವೆಲ್ ಶರತ್ ಅಂತ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೋಡಿ, ತುಂಬಾ ಚೆನ್ನಾಗಿ ವಿಡಿಯೋನ ಮಾಡ್ತಾರೆ. ಈಗಿನ ಕಾಲದಲ್ಲಿ ಏನಂತಂದ್ರೆ ಒಬ್ರು ಬೆಳೆಯಕ್ಕೆ ಬಿಡಲ್ಲ, ಆದ್ರೂ ನಮ್ಗೆ ಶರತ್ ಅಣ್ಣ ತುಂಬಾ ಎಫರ್ಟ್ ಹಾಕಿ ಎಲ್ಲಾ ಹೇಳ್ಕೊಟ್ಟು ಮಾಡಿಸ್ತು. ನಾನು ಏನಂತ ಅನ್ಕೊಬಿಟ್ಟಿದೆ ಅಂದ್ರೆ, ಹೋಯ್ತಲ್ಲ ಬಿಡು ಈ ವಿಡಿಯೋ ಎಲ್ಲ ಡಿಲೀಟ್ ಮಾಡಿ ಅಕೌಂಟ್ನ ಡಿಲೀಟ್ ಮಾಡಬೇಕು ಅಂತ ನಾನು. ಆಗುತ್ತಾ ಇಲ್ವಾ, ಇದು ಏನಕ್ಕೆ ಈ ತರ ಆಗ್ತಿದೆ ಅಂತ ಅದೇನಂತ ಗೊತ್ತಿಲ್ಲ. ಶರತ್ ಬ್ರೋ ಮಾರನೇ ದಿನ ಅಂದ್ರೆ 30ನೇ ತಾರೀಕು, ಡಿಸೆಂಬರ್ 30ನೇ ತಾರೀಕು ಫೋನ್ ಮಾಡಿದ್ರು. ನಾನು ಹೋಗಿ 1ನೇ ತಾರೀಕು ವಿಡಿಯೋ ಅಪ್ಲೋಡ್ ಮಾಡಿದೆ, ಹೋಗಿ ಎಲ್ಲ ಮಾಡಿ. 2ನೇ ತಾರೀಕು ಹೋದ್ರೆ ರಿಸಲ್ಟ್ ಬಂತು, ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಮಾಡಿ ಬೇರೆ ಕಡೆ ಎಲ್ಲ ಅಂತ ತುಂಬ ಕಡೆ ಎಲ್ಲ ಹೋಗಿ ಮಾಡಿದೆ. ಫೈನಲ್ ಆಗಿ ನಮಗೆ ಮುಡುಕ್ತಾರೆ, ಅದು ನಮ್ಮ ಮನೆ ದೇವರು. ಅಲ್ಲಿ ಹೋಗಿ ಮಾಡಿದಾಗ ಅಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಮುಡುಕ್ತಾರೆ ಮಲ್ಲಯ್ಯನಿಂದನೇ ನಮಗೆ ಅದ್ರದ್ದು ಜಾಸ್ತಿ ಕೂಡ ವ್ಯೂಸ್, ನಮಗೆ ವಾಚ್ ಟೈಮು ಎಲ್ಲ ಅದರಿಂದನೇ. ನಾನು ನಂಬಿರೋ ದೇವರು, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನನ್ನು ಕೈ ಬಿಡಲಿಲ್ಲ ಭಗವಂತನ. ನಾನು ಸಾಯೋವರೆಗೂ ಈ ಥರ ಹೇಳ್ಕೊತಾಳೆ ಅಂತ ಅನ್ಕೋಬೇಡಿ. ನಾನು ದೇವ್ರಿಗೆ ದೀಪ ಹಚ್ಚಲಿಲ್ಲ, ನಾನು ಮನಸ್ಸು ಪೂಜೆ ಮಾಡಲಿಲ್ಲ ಅಂದರೆ ನನಗೆ ಸಮಾಧಾನನೇ ಇಲ್ಲ. ನಾನು ಸಾಯೋವರೆಗೂ ಆ ಭಗವಂತನ ಹಾಗೆ ಶರತಣ್ಣನ ಯಾರ್ಯಾರು ನೀವು ಹೆಲ್ಪ್ ಮಾಡ್ತಿದ್ದೀರಲ್ಲ ನಿಮಗೂ ಕೂಡ, ನೀವು ನೋಡಲಿಲ್ಲ ಅಂದರೆ ನಮ್ಗೆ ಅದು ಆಧಾರನೇ ಅಲ್ಲ. ಸೊ ಫೈನಲಿ ನನಗಂತೂ 30ನೇ ತಾರೀಕು 1:15 ಅದು ನಮ್ಮದು ವಾಚ್ ಟೈಮ್ ಕೌಂಟ್ ಆಯ್ತಿದ್ದು. ಸೊ ಪೂಜೆ ಸ್ನಾನ ಎಲ್ಲ ಮಾಡಿ, ಪೂಜೆ ಅಮ್ಮ ಎಲ್ಲ ಮನೆ ಕ್ಲೀನ್ ಮಾಡಿಕೊಟ್ರು, ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ. ಆಗ ನೋಡ್ತೀನಿ ಮಾನಿಟೈಸೇಷನ್ ಆನ್ ಆಗಿತ್ತು. ಸೊ ಅಣ್ಣ ನೆನ್ನೆ ಎಷ್ಟು ಡೇಟು 31. ನೆನ್ನೆ ಅಣ್ಣ ಫ್ರೀ ಇದೀನಿ ಬನ್ನಿ ನಾನು ಮಾಡ್ಕೊಡ್ತೀನಿ, ಸುಮ್ಮನೆ ಏನೇನೋ ಬಟನ್ ನಮಗೆ ಕೊಡ್ತೀರಾ ಅಂತ ಹೇಳಿ ಮಾನಿಟೈಸೇಷನ್ಗೆ ಅಣ್ಣನೇ ಅಡ್ರೆಸ್ಸು ಎಲ್ಲ ಪಿನ್ ಕೋಡು ಎಲ್ಲ ಅಣ್ಣನೇ ನಮಗೆ ಸೆಟ್ ಮಾಡಿಕೊಟ್ರು. ಬರ್ತೀವಿ ನಿಮ್ಮ ಮನೆಗೆ ಅಂತಂದರು. ಅದೇನೋ ಬೇರೆ ಕಡೆ ಹೋಗಿದ್ದೀನಿ, ಸ್ವಲ್ಪ ಬರ್ತೀನಿ ಅಂತಂದ್ರು. ಸರಿ ಅಣ್ಣ ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ಬನ್ನಿ, ಇಲ್ಲ ನಾವೇ ಬರ್ತೀವಿ ಅಂತ ಹೇಳ್ದೋ. ಅವ್ರನ್ನೂ ಒಂದಿನ ಅವ್ರ ಮನೆಗೆ ಹೋಗಿ ನಿಮ್ಮನ್ನ ಎಲ್ಲಾರನ್ನೂ ಪರಿಚಯ ಮಾಡ್ಕೊಡ್ತೀವಿ. ಇನ್ನೂ ನಿಮ್ಮ ಸಪೋರ್ಟು ನಮಗೆ ತುಂಬ 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 ಇದೆ. ಇನ್ನು ಬಸವಣ್ಣ ದೇವ್ರನ್ನ ನಾನು ನಿಮ್ಗಳಿಗೆ ತೋರಿಸ್ಬೇಕು ಯಾವ ಥರ ಇರುತ್ತೆ ಅಂತ. ನಾವು ಒಂದು ಪ್ಲ್ಯಾನ್ನ ಮಾಡಿದ್ದೀವಿ, ಅದೇನೋ ಅಂತ ಇವಾಗ ಹೇಳಲ್ಲ. ಈಗ ನಮಗೆ ಮಾನಿಟೈಸೇಷನ್ ಆನ್ ಆದಮೇಲೆ ಬರೋವಂಥ ದುಡ್ಡನ್ನ ನಾವು ಯಾವುದೇ ಒಂದು ಕೆಟ್ಟಕ್ಕೆ ಉಪಯೋಗಿಸ್ಕೊಳ್ಳಲ್ಲ. ಅದು ಏನಕ್ಕೆ ಅಂತ ನಿಮಗೆ ತೋರಿಸ್ತೀನಿ, ಏನಕ್ಕೆ ಉಪಯೋಗ ಆಗ್ತಿದೆ ಅದು ಅಂತ. ಅದಾದಮೇಲೆ ದುಡ್ಡು ಬರೋದು ಸೆಕೆಂಡ್ರಿ. ಫಸ್ಟ್ ಏನಂದರೆ ನನಗೆ ಮಾನಿಟೈಸೇಷನ್ ಆನ್ ಆಯಿತು. ಮಾನಿಟೈಸೇಷನ್ ಆನ್ ಆದ ತಕ್ಷಣ ನಮಗೆ ದುಡ್ಡು ಬರಲ್ಲ, ಅದು ಪೋಸ್ಟ್ ಆಫೀಸಿಂದ ನಮಗೆ ಗೂಗಲ್ ಪಿನ್ ಕೋಡ್ ಬರುತ್ತೆ. ಆ ಪಿನ್ ಕೋಡ್ನ ನಾವು ಸೆಟ್ ಮಾಡಿಕೊಂಡು ಅದು $100 ಆದಮೇಲೆ ನಮಗೆ ಅಮೌಂಟ್ ಬರಲಿ, ಅದು ಬರುತ್ತೆ. ಆದರೆ ಮಾನಿಟೈಸೇಷನ್ ತುಂಬ ಮುಖ್ಯ. ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಂತೂ ನಿಜವಾಗ್ಲೂ ಸುಲಭ ಅಲ್ಲ. ಯಪ್ಪ ನಾವೇನೋ ಅಂದ್ಕೊಂಡಿದ್ವಿ, ಆದರೆ 1 ತಿಂಗಳಲ್ಲಿ ಆ ಭಗವಂತನೇ ಬಸವೇಶ್ವರ ಯಾವಾಗ ನಮ್ಮ ಮನೆಗೆ ಬಂತೋ, ದೇವರು ನಿಜ ದೇವ್ರಿಲ್ಲ ಅನ್ಕೋತೀವಿ. ನನಗಂತೂ ಒಬ್ಬೊಬ್ರು ದೇವ್ರು ಇಲ್ಲ ಬಿಡು ಹಂಗೆ ಹೆಂಗೆ ಅನ್ಕೋತಾರೆ. ನನ್ನ ಪಾಲ್ಗಂತೂ, ನನ್ನ ಅನಿಸಿಕೆ ಅಂತೂ ನನಗಂತೂ ದೇವ್ರು ಇದ್ದೇ ಇದ್ದಾನೆ. ನೀವೇನು ಹೇಳ್ತೀರಾ? ಯಾರು ಸಡನ್ನಾಗಿ ಏನೋ ನಮ್ಮದು ಸಕ್ಸಸ್ ಕಾಣುತ್ತೆ ಅಲ್ಲ ಅಂತ ಏನು ಮಾಡೋಕ್ಕೆ ಹೋಗಬೇಡಿ. ಸಕ್ಸಸ್ ಅನ್ನೋದು ಕಣ್ಮುಚ್ಚಿ ಕಣ್ಬಿಡೋಷ್ಟು ಬರಲ್ಲ. ಅದಕ್ಕೆ ಎಷ್ಟು ಎಫೆಕ್ಟ್ ಆಗ್ತೀವಿ ಅಂತ ನಮಗೆ ಗೊತ್ತು. ಪ್ರಯತ್ನ ಮಾಡ್ತಾನೆ ಇರಬೇಕು. ಇವತ್ತು ಈಗ ನಾನು ಇದು ಮಾಡಿಬಿಟ್ಟು ಇದೇನು ವ್ಯೂಸ್ ಬರ್ನಿಲ್ಲ ಅಂದ್ಬಿಟ್ಟು ವಿಡಿಯೋ ಡಿಲೀಟ್ ಮಾಡೋದಲ್ಲ. ನೋಡಬೇಕು, ನಮ್ಮ ಸಾಧನೆ ಅನ್ನೋದು ಕಣ್ಮುಂದೆ ಇರುತ್ತೆ. ಬಟ್ ತುಂಬ ಜನ ಹೇಳ್ತಾರೆ ಆ ಥರ ಮಾಡಿ ಈ ಥರ ಮಾಡಿ ಅಂತ. ನಾವು ಮಾಡೋ ಅನ್ನೋ ಈ ವಿಡಿಯೋದಲ್ಲಿ ತುಂಬ ನೀಟಾಗಿ ಇದ್ದರೆ ಎಲ್ಲ ಸಕ್ಸಸ್ ಆಗೇ ಆಗುತ್ತೆ.
ಏನಂತಂದ್ರೆ ಏನು ಅಂದರೆ ಕಾಯಬೇಕು, ನಮ್ಮ ತಾಳ್ಮೆ ಇಂಪಾರ್ಟೆಂಟು, ಹಾಗೆಯೇ ನಮ್ಮ ಸಮಯ ಇಂಪಾರ್ಟೆಂಟು. ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ಯಾರಾದರೂ ಯೂಟ್ಯೂಬರು ಇವಾಗ ಕ್ರಿಯೇಟ್ ಮಾಡಿರೋರು ನಮ್ಮ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೇಳಿ, ನಾವು ವಿಡಿಯೋ ಮಾಡಾಕ್ತೀವಿ. ನಮಗೆ ಗೊತ್ತಿರೋದನ್ನ, ನಾವೇನು ಮಹಾವಿಜ್ಞಾನಿಗಳೆಲ್ಲ ಇವಾಗ ತಾನೇ ಆಗಿರೋದು, ಸೊ ನಮ್ಗೆ ಅನುಭವ ಆಗಿರುತ್ತಲ್ಲ, ಅನುಭವನ ನಿಮ್ಗೆ ಹಂಚ್ಕೋತೀವಿ. ಇಲ್ಲಾಂದರೆ ಅಣ್ಣನ ಕೇಳಾದರೂ ಹೇಳ್ತೀವಿ, ಏನಾದರೂ ಡೌಟ್ ಇದ್ದರೆ ಕೇಳಿದ್ರೆ ನಾವು ಹೇಳ್ತೀವಿ. ಯಾರೂ ಅಷ್ಟೇ ವಿಡಿಯೋ ಮಾಡಿ ಡಿಲೀಟ್ ಅಂತೂ ಮಾಡಕ್ಕಂತೂ ಹೋಗ್ಲೇಬೇಡಿ. ಅದು ಸಕ್ಸಸ್ ಅನ್ನೋದು ಯಾವಾಗ ಬರಬೇಕು ಆವಾಗಲೇ ಬರೋದು. ಈಗ ನಾವು ಪ್ರಯತ್ನ ಪಟ್ಟೆ ಈ ಸಕ್ಸಸ್ನ ಕಂಡಿದ್ದು. ನಾವು ಒಂದು ಟೈಮಲ್ಲಿ ಬೇಡ ಅಂತ ಏನಾರು ಮಾಡಿದರೆ ಈ ಸಕ್ಸಸ್ಸು ನಮಗೆ ಒಂದು ತಿಂಗಳಲ್ಲಿ ಸಿಗ್ತಾನೆ ಇರಲಿಲ್ಲ. ನಾನು ಅನ್ಕೊಬಿಟ್ಟಿದ್ದೆ 1ನೇ ತಾರೀಕು ಸ್ಟಾರ್ಟ್ ಮಾಡಿದ್ರೆ 30ನೇ ತಾರೀಕು ಒಳಗಡೆ ನಮ್ಮ ಏನು ವಾಚ್ ಟೈಮ್ ಇದೆ 4000 ವಾಚ್ ಟೈಮು ಅದು ಕಂಪ್ಲೀಟ್ ಆಗಲೇಬೇಕು. ಇಲ್ಲ ಅಂತಂದರೆ ಈ ಒಂದು ತಿಂಗಳಲ್ಲಿ ಏನೋ ಆಗಲಿಲ್ಲ ಅಂತಂದರೆ ನಾನು ವೀಡಿಯೋನ ಮಾಡಲ್ಲ, ಇನ್ನು ಚಾನಲ್ಲು ಬೇಡ ಡಿಲೀಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಮಡಗಿದೆ. ಅದೇನಂತೂ ಗೊತ್ತಿಲ್ಲ. 30ನೇ ತಾರೀಕು ಒಳಗಡೆ ನಮ್ಮದು 4000 ವಾಚ್ ಟೈಮ್ ಕಂಪ್ಲೀಟ್ ಆಯಿತು. ಆ ಬಸವಣ್ಣ ದೇವರು ಕೈ ಬಿಡಲಿಲ್ಲ, ನೀವುಗಳು ಕೈ ಬಿಡಲಿಲ್ಲ, ಅದನ್ನ ಕೊನೆಗೂ ಸಾಧನೆ ಮಾಡ್ದೋ. ಈಗ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದರೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀವಿ, ಇದು ಹೇಗೆ ಅಪ್ಲೈ ಮಾಡ್ದೋ ಏನು ಅಂತ. ತುಂಬ ಹೃದಯದ ಧನ್ಯವಾದಗಳು.